ಸಂಭೋಗ ಮಾಡುವಾಗ ಈ ತಪ್ಪುಗಳನ್ನು ಮಾಡುವುದರಿಂದ ಮಕ್ಕಳಾಗುವುದಿಲ್ಲ. ಎಚ್ಚರ: ಪತಿ ಪತ್ನಿಯರ ಸಂಬಂಧ ಚೆನ್ನಾಗಿರಬೇಕೆಂದರೆ ಮಿಲನ ಕ್ರಿಯೆ ತುಂಬ ಮುಖ್ಯ. ಮಿಲನ ಕ್ರಿಯೆಯಲ್ಲಿ ಅವರಿಬ್ಬರು ಹೇಗೆ ಭಾಗವಹಿಸುತ್ತಾರೋ ಹಾಗೆ ದಾಂಪತ್ಯ ಕ್ರಿಯೆ ಹಾಗೂ ಮಕ್ಕಳ ವಿಷಯಕ್ಕೆ ಕೂಡ ಸಂಬಂಧಿಸುತ್ತದೆ. ಮಕ್ಕಳಾಗಬೇಕು ಎಂದರೆ ಯಾವ ರೀತಿ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾದರೆ ಬೇಗ ಮಕ್ಕಳಾಗಬೇಕು ಎಂಬುದನ್ನು ಮೊದಲು ತಿಳಿದುಕೊಳ್ಳಬೇಕು. ಸಂಭೋಗ ಮಾಡಿದ ನಂತರ ಕೂಡಲೇ ಬೆಡ್ ಮೇಲಿಂದ ಹೇಳಬಾರದು, ಬೆಡ್ನಲ್ಲೇ ಮಲಗಿಕೊಳ್ಳಬೇಕು. ಸಂಭೋಗ ಮಾಡಿದ ನಂತರ ತಕ್ಷಣ ಮೂತ್ರ ವಿಸರ್ಜನೆ ಮಾಡಬಾರದು, ಇದರಿಂದ ವೀರ್ಯಾಣು ನಾಶವಾಗುತ್ತದೆ. ಇದರಿಂದ ಹೆಂಗಸರು ಬೇಗ ಗರ್ಭಿಣಿಯಾಗಲು ಸಾಧ್ಯವಾಗದೆ ಬೇಗ ಮಕ್ಕಳಾಗುವುದಿಲ್ಲ ಹಾಗೂ ತುಂಬ ನೋವನ್ನು ಪಡುತ್ತಿರುತ್ತಾರೆ. ಸಂಭೋಗ ಮಾಡಲು ಸೂಕ್ತ ಸಮಯ ಯಾವುದು ಗೊತ್ತೇ? ಸಂಭೋಗ ಕ್ರಿಯೆಯನ್ನು ಯಾವುದೇ ಕಾರಣಕ್ಕೂ ಪೀರಿಯಡ್ಸ್ ಸಮಯದಲ್ಲಿ ಮಾಡಬಾರದು. ಋತುಚಕ್ರವಾದ 10ನೇ ದಿನದ ನಂತರ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗಬಹುದು. ಹಾಗೂ ಸಂಭೋಗ ಮಾಡಿದ ನಂತರ ಬೆಳಿಗ್ಗೆ ಎದ್ದ ತಕ್ಷಣ ತಲೆ ಸ್ನಾನ ಮಾಡದೆ ದೇವರ ಮನೆಗೆ ಅಥವಾ ಅಡಿಗೆ ಮನೆಗೆ ಹೋಗಬಾರದು. ತಲೆ ಸ್ನಾನ ಮಾಡಿ ದೇವರಿಗೆ ದೀಪ ಬೆಳಗಿ ಪ್ರಾರ್ಥಿಸಿದರೆ ದೇವರ ಆಶೀರ್ವಾದ ಪಡೆದರೆ ಆದಷ್ಟು ಬೇಗ ಮಕ್ಕಳು ಆಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳುತ್ತಾರೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.